ಒಂದು ಬಾಕ್ಸಿಂಗ್ ತೊಗೊಳ್ಳಿ ನೀವು. ಬಾಕ್ಸಿಂಗ್ಗೆ ಅವ್ರು ಫುಲ್ ಕಿಟ್ ಅಂದರೆ ಗ್ಲೌಸ್ ಎಲ್ಲ ಹಾಕೊಂಡು ರೆಡಿ ಇದ್ದಾರೆ ಅವ್ರ ಆಟಕ್ಕೆ. ಬಟ್ ಇಂಡಿಯಾ 2 ಕೈನ ಕಟ್ಟಿ ನಿಲ್ಲಿಸಿ ಅವ್ರ ಜೊತೆ ಬಾಕ್ಸಿಂಗ್ ಆಡಿಸ್ತಿದ್ದಾರೆ. ಓಪನ್ ಹ್ಯಾಂಡ್ ಇಲ್ಲ, ಏನಿಲ್ಲ. ಅವ್ರ ಗ್ಲೌಸಲ್ಲಿ ಹೊಡಿಬೋದು, ನಾವು ಓಡಿಸ್ಕೊಳ್ಬೋದು. ತಾಜ್ ಹೋಟೆಲ್ ಆಪ್ರೇಷನ್ ಆಯಿತು. ನಾವು ಇಡೀ ಆರ್ಮಿ ರೆಡಿ ಇತ್ತು ವಾರ್ ಮಾಡೋದಕ್ಕೆ. ಏನು ಆ್ಯಕ್ಷನ್ ತೊಗೊಳ್ತು ನಮ್ಮ ದೇಶ? ಏನು ಆ್ಯಕ್ಷನ್ ತೊಗೊಳ್ತು? ನನ್ನ ಮನೇಲಿ ನುಗ್ಗಿ ಹೊಡೆದಾಗ ನಾನು ಬೇರೆ ಮನೇಲಿ ಹೋಗಿ ಕೇಳಬೇಕಾ? ಸರ್ ನನ್ನ ಮನೆಗೆ ಹೊಡಿತಿದ್ರೆ ನಾನು ಏನು ಮಾಡಲಿ ಅಂತ ಹೊಡೆದವ್ರಿಗೆ ಅಲ್ಲೇ ಹೊಡೆದು ಮುಗಿಸ್ಬೇಕಿತ್ತು. ಅವಾಗ ಏನು ಇರಲಿಲ್ಲ ಮೇಡಮ್. ಅವಾಗ ಆರ್ಮಿ ಇತ್ತು ತಾನೆ, ಯಾಕೆ ಯುಟಿಲೈಸ್ ಮಾಡಿಲ್ಲ? ಅವಾಗ ನಮಗೊಂದು ವೆಪನ್ ಇತ್ತು, ಇಂಡಿಯನ್ ಸ್ಮಾಲ್ ಆರ್ಮ್ಸ್ ಸಿಸ್ಟಮ್ ಅಂತ, ಇನ್ಸಾಸ್ ವೆಪನ್ ಅಂತ. ಕೋಪ ಬಂದು ನಾವು ಹೊಡೆದ್ರೆ ಅದು ಪೀಸ್ ಆಗ್ತಿತ್ತು. ಇದನ್ನ ತೊಗೊಂಡು ನಾವು ಯುದ್ಧ ಮಾಡೋಕ್ಕಾಗ್ತಿತ್ತಾ? ಆರ್ಮಿಯವರ ಕೈಲಿ ವೆಪನ್ ಇದೆ, ಬಟ್ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಅದು ನೋಡ್ರೆ ಈಗಲೂ ರಕ್ತ ಕುದೀತೆ. ಆವಾಗಕ್ಕೂ ಇವಾಗಕ್ಕೂ ಆಕಾಶ ಭೂಮಿ ವ್ಯತ್ಯಾಸ ಇದೆ ಮೇಡಮ್. ಇವಾಗ ಫುಲ್ ಫ್ರೀ ಹ್ಯಾಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಲಾಹೋರು ಯಾವತ್ತು ಹೊಡಿದ್ರೆ ಲಾಹೋರ್ಗೆ ಹೊಡಿತಾ ಇದ್ದೀವಿ. ಆರ್ಮಿ ಏನು ಚೇಂಜ್ ಆಗಿಲ್ಲ. ಏನು ಬದಲಾಗಿದೆ ಅಂದರೆ ನಾಯಕತ್ವ ಬದಲಾಗಿದೆ. ಸ್ಟ್ರಾಂಗ್ ಲೀಡರ್ ಸಿಕ್ಕಿದ್ದಾರೆ. 2014ಕ್ಕೂ ಮೊದಲು ಆ್ಯಂಡ್ 2014ರ ನಂತರ ಸೇನೆಯ ಬಗ್ಗೆ ಕೇಳೋದಾದ್ರೆ, ಸೇನೆ ದೇಶಭಕ್ತಿ ಅದರ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಬಟ್ ಟೆಕ್ನಾಲಜಿಕಲಿ ನಾವು ತುಂಬ ಮುಂದೆ ಇದ್ದೀವಿ. ಸೊ ಆಗ ಇದ್ದಂಥದ್ದೇ ಬೇರೆ, ಈಗ ಇರುವಂಥದ್ದೇ ಬೇರೆ. ನಮ್ಮ ಜೊತೆ ಎಲ್ಲನೂ ಇದೆ. S-400 ಮಿಸೈಲ್ಸು, ಅದು ಡ್ರೋನ್ಸು ಎಲ್ಲವನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದರ ಬಗ್ಗೆ ಹೇಳೋದಾದ್ರೆ ಸರ್, ಅವತ್ತಿಗೂ ಇವತ್ತಿಗೂ ಟೆಕ್ನಾಲಜಿಕಲಿ ಮೇಡಮ್ ಸಿಂಪಲ್ ಆಗಿ ಅರ್ಥ ಆಗೋಗಿ ಹೇಳಬೇಕು ಅಂದರೆ, ಮೊದಲು ನಮ್ಮ ಎನಿಮೀಸ್ ಪಾಕಿಸ್ತಾನ, ಅವ್ರಿಗೆ ಒಂದು ಬಾಕ್ಸಿಂಗ್ ತೊಗೊಳ್ಳಿ ನೀವು. ಬಾಕ್ಸಿಂಗ್ಗೆ ಅವ್ರು ಫುಲ್ ಕಿಟ್ ಅಂದರೆ ಗ್ಲೌಸ್ ಎಲ್ಲ ಹಾಕೊಂಡು ರೆಡಿ ಇದ್ದಾರೆ ಅವ್ರ ಆಟಕ್ಕೆ. ಬಟ್ ಇಂಡಿಯಾ 2 ಕೈನ ಕಟ್ಟಿ ನಿಲ್ಲಿಸಿ ಅವ್ರ ಜೊತೆ ಬಾಕ್ಸಿಂಗ್ ಆಡಿಸ್ತಿದ್ದಾರೆ. ಓಪನ್ ಹ್ಯಾಂಡ್ ಇಲ್ಲ, ಏನಿಲ್ಲ. ಅವ್ರ ಗ್ಲೌಸಲ್ಲಿ ಹೊಡಿಬೋದು, ನಾವು ಓಡಿಸ್ಕೊಳ್ಬೋದು. ಆ ಸ್ಟೇಜಲ್ಲಿತ್ತು. ಈಗ ಎಲ್ಲ ನಮ್ಮ ಹತ್ರ ಇದೆ, ಪ್ರತಿಯೊಂದು ಇದೆ ನಮ್ಮ ಹತ್ರ. ಈಗ ನಾವು ಆ ಥರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ಯಾವ ಕಂಟ್ರಿನೂ ಬೇಕಾದರೂ ಡಿಫೀಟ್ ಮಾಡ್ಬೋದು. ಆ ಲೆವೆಲ್ ನಾವು ಬೆಳೆದಿದ್ದೀವಿ. ಇನ್ನು ನೀವು ಹಳೆಯ ಇದು ಆರ್ಮಿ ಯಾವತ್ತಿದ್ರೂ ಸೇಮ್ ಎಲ್ಲ ಇತ್ತು ನಮ್ಮ ಹತ್ರ. ಈಗ ನೀವು 2014 ಕೆಳಗೆ ಅನ್ನುವಾಗ ನಾನು ಸಿಂಪಲಾಗಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಮಾಲೆಗಾಂವ್ ಬ್ಲಾಸ್ಟ್ ಆಯಿತು, ಅಹಮದಾಬಾದಲ್ಲಿ ಬ್ಲಾಸ್ಟ್ ಆಯಿತು, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಯಿತು, ಇನ್ನೂ ತುಂಬ ಜಾಗದಲ್ಲಿ ಬ್ಲಾಸ್ಟ್ ಆಯಿತು. ತಾಜ್ ಹೋಟೆಲ್ ಆಪ್ರೇಷನು ಆಯಿತು ಅಲ್ವಾ? ಅದರಲ್ಲಿ 300+ ಎಲ್ಲ ಸೇರಿ 2000+ ಸಿವಿಲಿಯನ್ಸ್ ಸತ್ರು. ಕರೆಕ್ಟ್ ಅಲ್ವಾ? ಏನು ಆ್ಯಕ್ಷನ್ ತೊಗೊಳ್ತು ನಮ್ಮ ದೇಶ? ಏನು ಆ್ಯಕ್ಷನ್ ತೊಗೊಳ್ತು? ನಾನು ಹೇಳೋದು ಏನು ಬದಲಾಗಿದೆ ಅಂದರೆ ನಾಯಕತ್ವ ಬದಲಾಗಿದೆ. ಸ್ಟ್ರಾಂಗ್ ಲೀಡರ್ ಸಿಕ್ಕಿದ್ದಾರೆ. ಮೊದಲು ನಾವು ಇಡೀ ಆರ್ಮಿ ರೆಡಿ ಇತ್ತು ವಾರ್ ಮಾಡೋದಕ್ಕೆ. ಪ್ರತಿಯೊಂದು ನಮ್ಮ ಜನರಲ್ಗಳು ರೆಡಿಯಾಗಿ ವಾರ್ಗೆ ರೆಡಿಯಾಗಿ ಹೋಗಿ ಆಗಿನ PM ಕೇಳಿದ್ದಾರೆ. PM ಧೈರ್ಯವಾಗಿ ಅವ್ರಿಗೆ ಆನ್ಸರ್ ಮಾಡೋ ಕೆಪಾಸಿಟಿ ಇರಲಿಲ್ಲ, ಇಲ್ಲ ಏನೋ ಗೊತ್ತಿಲ್ಲ, ಇಲ್ಲ ಯಾವ ಪ್ರೆಷರಲ್ಲಿದ್ದರೂ ಗೊತ್ತಿಲ್ಲ. ಹೋಗಿ ನನ್ನ ಮನೇಲಿ ನುಗ್ಗಿ ಹೊಡೆದಾಗ ನಾನು ಬೇರೆ ಮನೇಲಿ ಹೋಗಿ ಕೇಳಬೇಕಾ? ಸರ್ ನನ್ನ ಮನೆಗೆ ಹೊಡಿತಿದ್ರೆ ನಾನು ಏನು ಮಾಡಲಿ ಅಂತ ಹೊಡೆದವ್ರಿಗೆ ಅಲ್ಲೇ ಹೊಡೆದು ಮುಗಿಸ್ಬೇಕಿತ್ತು. ಅವಾಗ ಏನೂ ಇರಲಿಲ್ಲ ಮೇಡಮ್. ಅವಾಗ ಆರ್ಮಿ ಇತ್ತು ತಾನೆ, ಯಾಕೆ ಯುಟಿಲೈಸ್ ಮಾಡಿಲ್ಲ? ಈಗ ಸೇಮ್ ಆರ್ಮಿ ಏನು ಚೇಂಜ್ ಆಗಿಲ್ಲ. ಒಂದು ಲೀಡರ್ಶಿಪ್ ಚೇಂಜ್ ಆಯಿತು. ಲೀಡರ್ಶಿಪ್ ಜೊತೆ ಪ್ರತಿಯೊಂದು ನಮ್ಮ ಆರ್ಮಿಗೆ ಏನೇನು ಬೇಕು, ಎಕ್ವಿಪ್ಮೆಂಟ್ಸಿಂದ ಹಿಡಿದು ವೆಪನ್ಸಿಂದ ಹಿಡಿದು ಎಲ್ಲ ಚೇಂಜ್ ಆಗಿದೆ ಮೇಡಮ್. ನೀವು ಇದು ಹೇಳುವಾಗ ಒಂದು ಮಾತು ಹೇಳ್ತೀನಿ. ಆವಾಗ ನಮಗೊಂದು ವೆಪನ್ ಇತ್ತು, ಇಂಡಿಯನ್ ಸ್ಮಾಲ್ ಆರ್ಮ್ಸ್ ಸಿಸ್ಟಮ್ ಅಂತ, ಇನ್ಸಾಸ್ ವೆಪನ್ ಅಂತ. ಕೋಪ ಬಂದು ನಾವು ಹೊಡೆದ್ರೆ ಅದು ಪೀಸ್ ಆಗ್ತಿತ್ತು. ಇದನ್ನ ತೊಗೊಂಡು ನಾವು ಯುದ್ಧ ಮಾಡೋಕ್ಕಾಗ್ತಿತ್ತಾ? ಹೇಳ್ಬಾರ್ದು ಆ್ಯಕ್ಚುಲಿ ಒಬ್ಬ ಸೈನಿಕನಾಗಿ. ಈಗಿನ ವೆಪನ್ಸ್ ನೋಡಿ, ಈಗ ಈ ವೆಪನ್ ಬಂದು ಪೊಲೀಸರು ಕೊಟ್ಟಿದ್ದಾರೆ. ಆವಾಗ ಅದರಲ್ಲಿ ಸೈನಿಕರು, ಅದು ಇಷ್ಟು ಸಣ್ಣ ಬುಲೆಟ್ಟು, ನೀವು ಹೊಡೆದ್ರೆ ನಾವು ಪಕ್ಷಿ ಇಲ್ಲ ಹಂದಿನ ಹೊಡಿಬೋದು. ಅದನ್ನು ತಗೊಂಡು ನಾವು ಎನಿಮಿಸ್ನ ಹೊಡಿಬೇಕಿತ್ತ? ಹೇಳ್ಬಾರ್ದು. ಅದು ಇಂಡಿಯನ್ ಮ್ಯಾನುಫ್ಯಾಕ್ಚರೇ. ಗೋಟಾಲ ಆ ಥರ ಆಗಬಾರ್ದು ಮೇಡಮ್. ದೇಶಕ್ಕೆ ಸೈನಿಕರಿಗೆ ಯಾವತ್ತೂ ಒಳ್ಳೆಯದೇ ಸಿಗಬೇಕು. ಈಗ ನೋಡಿ ವೆಪನ್ಸ್ ಎಷ್ಟು ಚೇಂಜ್ ಆಗಿದೆ. ಪ್ರತಿಯೊಂದು ವೆಪನ್ಸ್ ಚೇಂಜ್ ಆಗಿದೆ. ನಾವು ನೋಡಿರೋ ವೆಪನ್ ಯಾವುದೂ ಇಲ್ಲ. ನಮಗಿಂತ ಎಲ್ಲ ವೆಪನ್ ಸಿಕ್ಕಿದ್ರೆ ಏನೋ ಹೋಗ್ತಿತ್ತು ಮೇಡಮ್. ಆದರೂ ಅವಾಗಲೂ ಆರ್ಮಿ ಅಷ್ಟೇ. ಗೌರ್ಮೆಂಟ್ ಏನೇ ಮಾಡಲಿ, ಬಟ್ ಅದು ಏನು ಮಾಡಬೇಕು ಮಾಡ್ತಾಯಿತ್ತು. ನೀವು ಕೇಳಿರ್ಬೋದು, ನೋಡಿರ್ಬೋದು. ಆಗಿನ ಟೈಮಲ್ಲಿ ಸೈನಿಕರು ಒಂದು ಎಲೆಕ್ಷನ್ ಆದಾಗ ಎಲೆಕ್ಷನ್ದ ರಿಪೋರ್ಟ್ಸನ್ನು, ಅಂದರೆ ಅವರು ವೋಟಿಂಗ್ನೆಲ್ಲ ತೊಗೊಂಡು ಹೋಗುವಾಗ ಹಿಂದೆಯಿಂದ ಅವ್ರನ್ನ ಹೊಡೆಯೋದಾಗ್ಬೋದು, ಇಲ್ಲ ಕಲ್ಲು ಎಸೆಯೋದಾಗ್ಬೋದು ನಡೀತಾಯಿತ್ತು. ಆರ್ಮಿಯವರ ಕೈಲಿ ವೆಪನ್ ಇದೆ, ಬಟ್ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಅದು ನೋಡ್ರೆ ಈಗಲೂ ರಕ್ತ ಕುದೀತೆ. ಆವಾಗಕ್ಕೂ ಇವಾಗಕ್ಕೂ ಆಕಾಶ ಭೂಮಿ ವ್ಯತ್ಯಾಸ ಇದೆ ಮೇಡಮ್. ಇವಾಗ ಫುಲ್ ಫ್ರೀ ಹ್ಯಾಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಲಾಹೋರು ಯಾವತ್ತು ಹೊಡಿದಾರೋ ಲಾಹೋರ್ಗೆ ಹೊಡಿತಾ ಇದ್ದೀವಿ, ಇಸ್ಲಾಮಾಬಾದ್ ಹೊಡಿತಿದ್ವಿ. ನಾವು ಸುಮ್ಮನೆ ಹೊಡಿತಿಲ್ಲ ಮೇಡಮ್. ನಿಮಗೆ ಲಾಹೋರಲ್ಲಿ ಮುನೀರ್ ಸಿಗ್ತಾನೆ ಜನರಲ್, ರಾವಲ್ಪಿಂಡಿಯಲ್ಲಿ ಜೈಷ್ ಎ ಮೊಹಮ್ಮದ್ ಲೀಡರ್ ಸಿಗ್ತಾನೆ. ಅವನ ಹೆಸರು ಜೈಷ್ ಎ ಮೊಹಮ್ಮದ್ ಲೀಡರ್ ಅಜರ್ ಮಸೂದ್, ಅವನು ಸಿಗ್ತಾನೆ.
ಸುಮ್ಮನೆ ನಾವು ಅಲ್ಲಿ ತನಕ ಹೊಡಿತಿಲ್ಲ ಮೇಡಮ್, ಹುಡುಕಿ ಹೊಡಿತಾ ಇದ್ವಿ. ಅದಕ್ಕೆ ರೀಸನ್ ಇದೆ. ಇನ್ನು ಪೇಶಾವರ್ ಬಂದರೆ ದಾವೂದ್ ಇಬ್ರಾಹಿಂ ಸಿಗ್ತಾನೆ. ಸುಮ್ಮನೆ ಒಳಗುಗ್ಗು ಹೊಡಿತಿಲ್ಲ, ಹುಡುಕ್ತಿದ್ದೀವಿ ನಾವು. ಸಿಕ್ತು ಅಂದರೆ ಎಲ್ಲರನ್ನೂ ಮುಗಿಸ್ತೀವಿ. ಅದು ಈ ಫ್ರೀ ಹ್ಯಾಂಡ್ ನಮಗೆ ನಮ್ಮ ಟೈಮಲ್ಲಿ ಯಾಕೆ ಸಿಕ್ಕಿಲ್ಲ ಅಂತ ನಮಗೆ ಒಂದು ತುಂಬ ಫೀಲಿಂಗ್ ಇದೆ ಮೇಡಮ್. ತುಂಬ ಅಂದರೆ ತುಂಬ ಫೀಲಿಂಗ್ ಇದೆ. ಸೇಮ್ ಆರ್ಮಿನೇ ಸಿಕ್ಕಿದ್ರೆ ಏನೋ ಆಗ್ತಿತ್ತು. ನಾವು ಇಷ್ಟು ದಿನ ಇಷ್ಟು ಸಿವಿಲಿಯನ್ಸ್, ಇಷ್ಟೊಂದು ಆರ್ಮಿಯವರು ಸಾಯೋ ಅವಶ್ಯಕತೆ ಇತ್ತಾ? ಇದೆಲ್ಲ ಒಂದು ಲೀಡರ್ಶಿಪ್ಪಿಂದ ಆಗಿದೆ ಮೇಡಮ್. ಲೀಡರ್ಶಿಪ್ ಒಂದು ಸೆಲೆಕ್ಷನ್ ಮಾಡೋರು ನಮ್ಮಂತಾರೆ. ನಾವು ಕರೆಕ್ಟಾಗಿ ಮಾಡಿದರೆ ಈ ನಮ್ಮ ದೇಶ ಹಿಂಗೆ ಇರ್ತಿರ್ಲಿಲ್ಲ ಮೇಡಮ್, ಎಲ್ಲಿಗೋ ತಲುಪಬೇಕಾಗಿದ್ದು. ನಾವು ಈಗಲೂ ಸ್ಟ್ರಗಲ್, ಆ ನಾಯಕತ್ವ, ಆ ಸರಿ ಇಲ್ಲದ ನಾಯಕತ್ವ ಸಿಕ್ಕಿದಾಗ ನಾವು ಇಷ್ಟು ಓದಾಡ್ತಾ ಇರೋದು ಮೇಡಮ್. ಸೊ ನೀವು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ನೀವು ಇದ್ದಂತಹ ಸಂದರ್ಭದಲ್ಲಿ ಬಹುಶಃ ಮೋದಿಜಿ ನಾಯಕನಾಗಿ ಇದ್ದಿದ್ದರೆ ಏನೆಲ್ಲ ಆಗ್ತಿತ್ತು ಸರ್? ಮೋದಿಜಿಯವ್ರ ನಾಯಕತ್ವ ಇತ್ತು ಒಂದಿದ್ರೆ ಆ ಟೈಮಲ್ಲಿ ಇಲ್ಲಿ ತನಕ ಬೆಳೆಯೋಕ್ಕೆ ಬಿಡ್ತಿರ್ಲಿಲ್ಲ ಅಂತ ಕಾಣುತ್ತೆ. ಎಲ್ಲ ಕ್ಲಿಯರಾಗಿ ಹೋಗ್ತಿತ್ತು, ಪ್ರತಿಯೊಂದು ಕ್ಲಿಯರ್ ಆಗ್ತಿತ್ತು. ನಮಗೆ ಫ್ರೀ ಹ್ಯಾಂಡ್ ಆ ಟೈಮಲ್ಲೇ ಸಿಕ್ಕಿತ್ತು ಅಂದರೆ ಇಷ್ಟು ಇನ್ಸಿಡೆಂಟ್ ಆಗೋ ಚಾನ್ಸಸ್ ಇರಲಿಲ್ಲ. ಈ ತಾಜ್ ಹೋಟೆಲೆಲ್ಲ ಆಗ್ತಾನೆ ಇರಲಿಲ್ಲಲ್ಲ, ಅವ್ರು ಬರೋಕ್ಕೆ ಬಿಡ್ತಿರ್ಲಿಲ್ಲ. ಮೋದಿಯವ್ರ ನಾಯಕತ್ವದಲ್ಲಿ ಏನೇನು ಚೇಂಜ್ ಆಗಿದೆ ಅಂತ ಹೇಳಬೇಕು ಅಂದರೆ ನೋಡಿ ಮೇಡಮ್, ಇವತ್ತು ಆರ್ಮಿಯರಷ್ಟು ಫ್ರೀ ಹ್ಯಾಂಡ್ ಆಗಿದ್ದಾರೆ. ಏನು ಬೇಡ, ನಾನು ತುಂಬ ಹೇಳ್ತೀನಿ. ನಮಗೆ ಒಂದು ರಜೆ ಬರಬೇಕು ಅಂದರೆ 50 ಕಿಲೋಮೀಟ್ರ್ ನಡಿಬೇಕಿತ್ತು ಮೇಡಮ್. ನಾವಿದ್ದು ತಂಗ್ದಾರ್ ಲೊಕೇಶನ್. ತಂಗ್ದಾರ್ ಟು ನಾವು ಚೌಕಿಬಾಲ್ ಅನ್ನೋ ಲೊಕೇಶನ್ಗೆ ನಡ್ಕೊಂಡು ಬರಬೇಕು. ಫುಲ್ ಐಸ್ ಬಿದ್ದಿರುತ್ತೆ. ಅಲ್ಲಿ ನಿಮಗೆ ನಡೆಯೋಕ್ಕಾಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಕೆಲವೊಂದು 3-4 ಕಿಲೋಮೀಟ್ರಿಗೆ ನಮ್ಮನ್ನ ಬಿಡೋಕ್ಕೆ ಅಂತ ನಮ್ಮ ವೆಹಿಕಲ್ ಬರುತ್ತೆ. ಬಿಟ್ಟ ಮೇಲಿಂದ ಅಲ್ಲಿಂದ ನೀವೇ ನಡಿಬೇಕು. ಈಗಿರುತ್ತೆ ಬೆಟ್ಟ, ಮಧ್ಯದಲ್ಲಿ ಒಂದು ಸಾಧನಾ ಪೋಸ್ಟ್ ಅಂತಾರೆ, ನಾವು ಅದು ಬ್ರೇಕ್. ಅಲ್ಲಿ ನಾವು ಇದ್ದು ಕಾಫಿ ಟೀ ಕುಡಿದು ಮತ್ತೆ ಕೆಳಗಿಡಬೇಕು. ಈ ಹತ್ಕೊಂಡು ಹೋಗುವಾಗ ಮೇಲೆ ಕೂತ್ಕೊಂಡವ್ರು ಹೇಳ್ತಾರೆ, ಮೇಲೆ ಅದಕ್ಕೆ ಒಂದು ಟೀಮ್ ರೆಡಿ ಇರುತ್ತೆ, ನಮ್ಮನ್ನ ರಿಸ್ಕ್ಯೂ ಟೀಮ್ ಇರುತ್ತೆ, ನಮ್ಮನ್ನ ಏನಾಯಿತು ಅಂತ ತೆಗಿಯೋಕ್ಕೆ ಅಂತ. ಅವ್ರು ಹೇಳ್ತಾರೆ ಹಿಂದೆ ನೋಡಬೇಡ ಅಂತ. ಯಾಕಂದ್ರೆ ನಾನು ನಡ್ಕೊಂಡು ಬಂದಾಗ ಲಾಸ್ಟಲ್ಲಿ ನೀವು ನಡೆದು ಫುಲ್ ಸುಸ್ತಾಗಿರ್ತಾರೆ, ಮೇಲೆ ಹಿಂಗಿರುತ್ತಲ್ಲ ಆ ಜಾಗದಲ್ಲಿ ರೋಪ್ ಇರುತ್ತೆ. ಆ ರೋಪ್ ಹಿಡ್ಕೊಂಡು ಹತ್ಬೇಕು. ಆ ರೋಪ್ ಇಡುವಾಗ ನಮಗೇನು ಸೇಫ್ಟಿ ಆಯ್ತಲ್ಲ, ಒಂದ್ಸಲ ಹಿಂದೆ ನೋಡಿದ್ರೆ ಮೇಡಮ್ ಆ ಎರೆಕ್ಷನ್ ನಿಮ್ಮ ಕೈ ಬಿಟ್ಟೋಗ್ಬಿಡುತ್ತೆ. ಅಷ್ಟು ಹೈಟ್ ಹತ್ತಿರ್ತೀವಿ ನಾವು. ಬಿಟ್ಟೆ ಅಂದರೆ ನಾವು ಸಿಗೋದೇ ನಾವು ಬಿದ್ದು ಅಂದರೆ ನಮ್ಮ ಮೇಲೆ ಒಂದು 30 ಫೀಟ್ ಐಸ್ ಮುಳುಗಿಸ್ಬಿಡುತ್ತೆ ನಮ್ಮನ್ನ. ಆ ಲೆವೆಲ್ ಇದು ಇಲ್ಲಿ ತನಕ ಹತ್ಬಿಟ್ಟು ನಾನು ಅಂತ. ಆಗ ಹತ್ತಿ ಲಾಸ್ಟಲ್ಲಿ ಇಳಿಯುವಾಗ ನಾವು ಕಾಲಲ್ಲಿ ಇಳಿಯಲ್ಲ ಮೇಡಮ್. ಸೀಟ್ ಹಿಂದೆ ಹಾಕ್ಬಿಟ್ಟು ಕಾಲು ಕೈ ಎಲ್ಲದ್ರಾಗ ನಾವು ಹಿಂಗಿರೋದು, ಜಾರ್ಕೊಂಡು ಹೋಗ್ತೀವಿ ಮೇಡಮ್. ಆ ಪರಿಸ್ಥಿತಿ ನಾವಿದ್ದಾಗ, ಈಗಿನ ಪರಿಸ್ಥಿತಿ ಸೀದಾ ಹೆಲಿಕಾಪ್ಟ್ರು ಶ್ರೀನಗರ ತನಕ. ನಮ್ಮ ಲೊಕೇಶನ್ ಶ್ರೀನಗರ ಬರುತ್ತೆ, ಶ್ರೀನಗರದಿಂದ ಜಮ್ಮು ತನಕ ನಾವು ಹೊಟ್ಟೋಗ್ತೀವಿ, ಫ್ರೀಯಾಗಿ ಹೊಟ್ಟೋಗ್ತೀವಿ ಫ್ಲೈಟಲ್ಲಿ, ಹೆಲಿಕಾಪ್ಟ್ರಲ್ಲಿ ಹೋಗ್ತೀವಿ. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಮೇಡಮ್. ಅಷ್ಟು ನಡೀತಾ ಇದ್ವಿ. ನಮ್ಮ ಆಗಿನ ಶೂಗಳು ಕೂಡ ಕ್ಲಿಯರ್ ಇಲ್ಲ, ಅದು ಸ್ಲಿಪ್ ಆಗ್ತಾಯಿತ್ತು, ಅದರಲ್ಲೂ ನಾವು ಹತ್ತಾ ಇದ್ವಿ. ಅದೇ ಹೇಳಿ ಚೇಂಜಸ್ ಏನು ಅಂತ. ಈಗಿನ ಆರ್ಮಿಗೆಲ್ಲ ಇದೆ. ಅವಾಗ ನಮಗೇನು ಎಕ್ವಿಪ್ಮೆಂಟು ಕೂಡ ಸರಿ ಇರಲಿಲ್ಲ. ಹೇಳಿದ್ನಲ್ಲ, ವೆಪನ್ಗಳು ಹೇಗಿತ್ತು ಅಲ್ಲ, ಅದಕ್ಕಿಂತ ಸ್ವಲ್ಪ ಒಳ್ಳೆ ವೆಪನ್ ಇತ್ತು. ಅದನ್ನ ಚೇಂಜ್ ಮಾಡಿ ವೆಪನ್ ಬಂದಿದ್ದು. ಆಗ SLR, ಸೆಲ್ಫ್ ಲೋಡಿಂಗ್ ರೈಫಲ್ ಅಂತ, ತುಂಬ ಚೆನ್ನಾಗಿತ್ತು. ಬಟ್ ಇವೆಲ್ಲ ತೊಗೊಂಡು ನೀವು ನಿಮ್ಮ ಎಕ್ವಿಪ್ಮೆಂಟೆಲ್ಲ ತೊಗೊಂಡು ನೀವು ಹತ್ತಬೇಕು ಮತ್ತು ಇಳಿಬೇಕು ಅಂದರೆ ತುಂಬ ಕಷ್ಟಕರ ಆದ ವಿಷಯ ಮೇಡಮ್. ಹಾಗೆ ಅದೇ ಚೇಂಜಸ್, ತುಂಬ ಚೇಂಜ್. ನನಗೆ ಸಿಂಪಲಾಗಿ ಹೇಳಿದೆ, ಒಂದು 50 ಕಿಲೋಮೀಟ್ರ್ ನಡೆಯೋದಲ್ಲಿ ನಿಮ್ಗೆ ಡೈರೆಕ್ಟಾಗಿ ಫ್ಲೈಟಲ್ಲಿ ಬಂದು ಬಿಡ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಇನ್ನು ಮೊದಲು ಆ ಟೈಮಲ್ಲಿ ನಮಗೆ ರಿಸರ್ವೇಷನ್ ಇರಲಿಲ್ಲ. ಈಗ ಪಕ್ಕ ಪ್ರತಿಯೊಬ್ಬ ಆರ್ಮಿಯವನು ಲೀವ್ ಹೋಗ್ತಾನೆ ಅಂದರೆ ಪ್ಲ್ಯಾನಲ್ಲೇ ಲೀವ್ ಹೋಗೋದು. ಪ್ಲ್ಯಾನಲ್ಲಿ ಅವನಿಗೆ ಎಲ್ಲ AC ಇಂದ ಹಿಡಿದು ಪ್ರತಿಯೊಂದು ಅವ್ನು ಫ್ಲೈಟ್ ಎಲ್ಲ ಬುಕ್ ರೆಡಿಯಾಗಿರುತ್ತೆ. ಅವ್ನು ರಜೆ ಹೋಗೋದು ಸೀದಾ ಫ್ಲೈಟಲ್ಲಿ ಹೋಗ್ಬೋದು, ಇಲ್ಲ ಟ್ರೈನಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಮೊದಲು ಅವ್ನಿಗೆ ಸೀಟ್ ಸಿಗ್ತಿರ್ಲಿಲ್ಲ ಮೇಡಮ್. 3 days 4 days ಅವನು ಟ್ರೈನಲ್ಲೇ ಹೋಗ್ಬೇಕಿತ್ತು. ಅವ್ನು ಟ್ರೈನಲ್ಲಿ ಸೀಟ್ ಇಲ್ಲ, ಅವ್ನು ಹೆಂಗೆ ಕೂತ್ಕೊಂಡು ಅವ್ನು 4 days ಅವ್ನು ಜರ್ನಿ ಮಾಡಬೇಕಿತ್ತು. ಆಗಕ್ಕೂ ಇವಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಈ ಪ್ಲ್ಯಾನ್ ಮೊದಲಿನವ್ರು ಮಾಡಲಿಲ್ಲ, ಮೋದಿಯವರು ಬಂದು ಫುಲ್ ಚೇಂಜ್ ಮಾಡಿದ್ದಾರೆ, ಎಲ್ಲ ಚೇಂಜ್ ಮಾಡಿದ್ದಾರೆ. ನೀವು ನೋಡಿ, ನಾವು ಬರೀ ಆರ್ಮಿ ಅಂತಲ್ಲ, ನೀವು ಯಾವುದೇ ಜಾಗದಲ್ಲಿ ನೋಡಿ. ಈಗ ನಾವು ವಾರ್ ಮಾಡೋ ಲೊಕೇಶನ್ಸ್ ಬಗ್ಗೆ ಮಾತಾಡೋಣ. ನಾವು ಕಾರ್ಗಲ್ ಅಟೆಂಡ್ ಮಾಡಿದಾಗ ಇದ್ದ ಬೆಟ್ಟ ಗುಡ್ಡಗಳು ಈಗಲೂ ಸೇಮ್ ತಾನೆ. ಆದರೆ ನಾವು ಅಲ್ಲಿ ಒದ್ದಾಡೋದು ಇವಾಗ ಅಲ್ಲಿ ಡೈರೆಕ್ಟ್ ರೋಡು CHN ಗ್ಲೇಜರಲ್ಲಿ ಡೈರೆಕ್ಟಾಗಿ ನಾವು ರೀಚ್ ಆಗ್ಬೋದು. ಟರ್ನಲ್ ಇದೆ, ಅಂಡರ್ ಗ್ರೌಂಡಲ್ಲಿ ಟ್ರೈನ್ಗಳು ಬಿಡ್ತಾ ಇದ್ದಾರೆ, ಜವಾಹರ್ ಟವರ್ ಅದೆಲ್ಲ ಮಾಡಿಟ್ಟಿದ್ದಾರೆ. ಅವೆಲ್ಲ ನಮ್ಗೆ ಇರಲಿಲ್ಲ ಮೇಡಮ್. ವಾರಕ್ಕೆ ನಾವು ಒದ್ದಾಡಬೇಕಿತ್ತು. ಈಗ ನಾವು ಚೈನಾ ಜೊತೆ ವಾರ್ ಮಾಡೋ ವಿತಿನ್ 6 hours ಒಳಗೆ ಎಲ್ಲ ಮುಗಿಸ್ಬೋದು. ನಾವು ಡೈರೆಕ್ಟಾಗಿ ಹೋಗಿ ತಲುಪ್ತೀವಿ ಎಲ್ಲ ಪ್ರತಿಯೊಂದು. ಮೊದಲು ಅವೆಲ್ಲ ಇರಲಿಲ್ಲ, ನಡ್ಕೊಂಡೇ ಹೋಗ್ಬೇಕು ಎಲ್ಲ ಅಲ್ವಾ? ಅದು ಮೇನ್ ತುಂಬ ಚೇಂಜ್ ಆಗಿದೆ. TV ವಿಕ್ರಮ,
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.